ಗೊತ್ತಿದೆ ಇಲ್ಲಿ ಏನೇನು ಆಯೋಜನೆ ಮಾಡಿ ಪಾಪ ಎಲ್ಲರೂ ಬರ್ತಾರ, ಒಂದು ಕನಿಷ್ಠ 500 ಮಂದಿ ಆದ್ರೆ ಬರ್ತಾರ, ನಮ್ಮ ನೋವುಗಳನ್ನು ಕೇಳ್ತಾರೆ, ಈ ಸಮಾಜಕ್ಕೆ ಜಾಗೃತಿ ಮಾಡ್ತೀವಿ ಅಂತ ಇಟ್ಕೊಂಡಿದ್ರು. ಅವ್ರು ಖರ್ಚು ವೆಚ್ಚ ಇವತ್ತು ಎಷ್ಟಾಗಿದೆ ಅಂತ ಯಾರಿಗೇನು ಗೊತ್ತಿದೆಯಾ? ಯಾರು ಕೊಡ್ಬೇಕಾಗಾದ್ರೆ ಅವ್ರಿಗೆ ತುಂಬಬೇಕಾರು? ಸರ್ಕಾರಿ ನೌಕರಿ ಇವತ್ತು ಪರದೆಯನ್ನು ನಿಂತು 100 ರೂಪಾಯಿ ಕೊಡ್ರಿ, ಒಬ್ಬೊಬ್ಬರು 100 ಕೊಡ್ರಿ, ಎಷ್ಟು ಶಕ್ತಿ ಆಯ್ತು? ಇವತ್ತು ನಮ್ಮ ಸಮಾಜದ ಪತ್ರಕರ್ತರು ಸಹಿತ ಕುಂದಿ ಹೋಗಿದಾರ. ಅವ್ರೇನು ಈ ಸಮಾಜವನ್ನು ಜಾಗೃತಿ ಮಾಡ್ಬೇಕಂತ ಅನೇಕ ಪತ್ರಿಕೆ ಮುಖಾಂತರ ರಾಜ್ಯಕ್ಕೆ ಮುಟ್ಟಿಸ್ಬೇಕು ಸಂದೇಶ ಅಂತಂದ್ರೆ ಅವ್ರನ್ನೂ ಪ್ರಿಂಟ್ ಹಾಕತ್ತೆ ಯೋಗ್ಯತಿಲ್ಲ, ಆ ಪರಿಸ್ಥಿತಿಗೆ ಬಂದು ನಿಂತ್ಬಿಟ್ಟಿದ್ದಾರೆ. ಬೇರೆ ದಲಿತ ಸಂಘಟನೆಗಳು ನಾವು ಯಾಕೆ ಕಲಿತೀವಿ ಅಂದ್ರೆ ಇವತ್ತು ಆ ದಲಿತ ಸಂಘಟನೆಗಳಿಗೆ ಶಕ್ತಿ ತೋಗ್ತಂತ ಅವ್ರ ಶಾಸಕರುಗಳು, ಅವ್ರ ಮಂತ್ರಿಗಳು, ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ್ತಾರೆ, ಏ ಸ್ವಾಮಿ ನಮ್ಮ ಹೋರಾಟಗಾರರಿಗೆ ಅಲ್ಲಿ ಏನಾದ್ರು ಕೆಲಸ ಕೊಡಿರಿ ಹೇಳ್ತಾರೆ. ನೀವು ಯಾರಿಗೆ ಹೇಳಿದಿರಿ? ಯಾರಿಗೆ ಹೇಳ್ತೀರಿ ನೀವು? ನಿಮ್ಮ ಮನೆ ಬಾಗಿಲಿಗೆ ಬಂದು ಹೋರಾಟಗಾರರು ನಿಂತರೆ ನಮ್ಮ ಅವಮಾನ ರೀತಿ ನೋಡ್ಕೊಳ್ತಾರೆ. ನೀವು ಶಾಸಕರ ಮನೆ ಮುಂದೆ ಬಂದು ನಿಂತರೆ ಅವಮಾನ ಮಾಡ್ತೀರಿ ನಮಗೆಲ್ಲ. ಒಂದ್ ದಿವಸ ಸೌಜನ್ಯಕ್ಕಾದ್ರೆ ಈ ಸಭೆಯನ್ನು ಕರೆದಿದ್ರೆ ಏನು ನಿಮ್ಮ ನೋವು, ಹೋರಾಟಗಾರರು ವಿದ್ಯಾರ್ಥಿಗಳು ನೋವು ಏನಿದೆ ಅದನ್ನು ಸ್ಪಂದನೆ ಮಾಡ್ತೀವಿ, ಮಾತಾಡ್ತೀವಿ ಸರ್ಕಾರ ಜೊತೆ ಅಂತ ಇದೆಯಾ? ನಾವು ಯಾವಾಗ ಹೋರಾಟಗಳು ಮಾಡ್ತೀವಿ, ಸ್ಪಂದನೆ ಅವಾಗ ಕಣ್ ತೆರೆದು ನೋಡ್ತೀವಿ. ನೀವು ಇವತ್ತಿರ್ಬೋದು, ನಾಳೆ ಹೋಗ್ತೀರಿ, ಇನ್ನೊಬ್ಬ ನಮ್ಮವ್ರು ಯಾರ ಬಂದಲ್ಲಿ ಸ್ಪರ್ಧೆ ಮಾಡ್ತಾರೆ. ನೀವು ಮಾಡ್ತಕ್ಕಂಥ ಕೆಲಸಗಳು ಇತಿಹಾಸದಲ್ಲಿ ಉಳಿತಾವ. ಇಲ್ಲ LG ಅವನೂರು ಅವ್ರನ್ನ ಯಾಕೆ ನೆನೆಸ್ಕೊಳ್ತೀವಿ? ಆ ಪುಣ್ಯಾತ್ಮ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾನಂತ ನೆನೆಸ್ಕೊಳ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತ 135 ಜನ್ಮೋತ್ಸವ ಆಚರಣೆ ಮಾಡಿದ್ವಿ. ಆತ ಏನಾದ್ರೂ ಲಕ್ಷ ಕೋಟಿ ಗಳಿಸ್ಕೊಂಡು ಹೋಗಿದ್ನಾ? ಇವತ್ತು ಆತ ಕೊಟ್ಟಂತ ಸಂವಿಧಾನವನ್ನು ನಾವು ಇವತ್ತು ಉಣ್ತಾ ಇದ್ದಿಲ್ವಾ? ಅದನ್ನು ಅವ್ರ ಇತಿಹಾಸದಲ್ಲಿ ಉಳಿದು ಹೋಗಿದ್ರ? ನೀವೇನಾದ್ರೂ ಕೆಲಸ ಮಾಡ್ರಿ ಈ ಸಮುದಾಯಗಳಿಗೆ, ಏನೂ ಮಾಡ್ತಾ ಇಲ್ಲ. ಅದು ನಮ್ಮ ದುರಂತ. ಇನ್ನು ಎಷ್ಟು ದಿನಗಳಂತ ನಾವು ಸುಮ್ಮನೆ ಇರಬೇಕು? ಈ ಹಿರಿಯ ಹೋರಾಟಗಾರರು ಇವತ್ತು ಉಗ್ರಪ್ಪ ಸಾಹೇಬರು ಇಡೀ ರಾಜ್ಯ ತನ್ನ 70 ವಯಸ್ಸಿನಲ್ಲಿ ಇವತ್ತು ರಾಜ್ಯದ ಮೂಲೆಗೆ ಹೊರಟಿದ್ದಾನೆ. 9 ಹೇಳಿ ಸ್ವಾಮಿ ನೀವು ಮಾತಾಡ್ರಿ, ಏನಾಗಿದೆ ನಿಮಗೆ, ಪಾರ್ಲಿಮೆಂಟ್ನಲ್ಲಿ ಮಾತಾಡ್ರಿ, ಅಸೆಂಬ್ಲಿಯಲ್ಲಿ ಮಾತಾಡ್ರಿ ಅಂತ ಹೊರಟಿದ್ದಾರೆ. ಅವ್ರ ಜೊತೆಲಿ ನಾವು ಕೈ ಜೋಡಿಸ್ತಿದ್ವಿ, ಅನೇಕ ಮಂದಿ ಕೈ ಜೋಡಿಸ್ತಾ ಇದ್ದಾರೆ. ಆತಗೇನು ಬೇಕಾಯ್ತು? ಆತಗೆ ರಾಜಕೀಯ ಇನ್ನಿಲ್ವಾ? ಆತ MP ಆಗ್ಬೇಕೆಂಬ ಆಸೆ ಇಲ್ವಾ? ರಾಜ್ಯಸಭಾ ಮೆಂಬರ್ ಆಗ್ಬೇಕೆಂಬ ಆಸೆ ಇಲ್ವಾ? ಮತ್ತು ಆತಗಿದ್ದಂಥ ನೋವುಗಳು ನಿಮ್ಗೆ ಯಾಕಿಲ್ಲ ಸ್ವಾಮಿ? ಸ್ವಲ್ಪ ನಿಮ್ಮ ವಂಶ ಪಾರಂಪರಿಕ ರಾಜಕಾರಣ ನಿಲ್ಲಿಸ್ರಿ. ಬಾಜು ಕ್ಷೇತ್ರಕ್ಕೆ ನಾವೇ ಅಂತೀರಿ, ಎಲ್ಲದಕ್ಕೂ ನಾವೇ ಅಂತೀರಿ. ಹಾಗಾದ್ರೆ ಉಳಿದು ಸಮಾಜದ ಹೋರಾಟಗಾರರಿಗೆ ನೀವೆಷ್ಟು ಮಂದಿಗೆ ಮೇಲ್ಮನಿಗೆ ಕಳಿಸಿದ್ದೀರಪ್ಪ? ತೋರಿಸಿ ನಿಮ್ಮ ಉದಾಹರಣೆ. ಸಿದ್ದರಾಮಯ್ಯ ಇವತ್ತು ಅನೇಕ MLAಗಳನ್ನು ಅವ್ರ ಸಮುದಾಯದಾಗ ಮಾಡಿದಾನ, ಡೈರೆಕ್ಟರ್ಗಳು ಮಾಡಿದಾನ, ಅಧ್ಯಕ್ಷರುಗಳು, ನಿಗಮ ಚೇರ್ಮನ್ಗಳು ಮಾಡಿದಾನ, ಯೂನಿವರ್ಸಿಟಿಗಳ ಕುಲಪತಿಗಳು ಮಾಡಿದಾನ, ಮತ್ತು ಆಯಾ ಕಠಿಣ ಸ್ಥಳಗಳಲ್ಲಿ ಅಧಿಕಾರಿಗಳನ್ನು ಕೂಡಿಸಿದಾನ. ನೀವೇನು ಮಾಡಿದ್ದೀರಿ? ಈ ಸಮುದಾಯದ ನಿನ್ನ ಪಕ್ಷದಲ್ಲಿ ಇರ್ತಕ್ಕಂಥ ಪುಣ್ಯಾತ್ಮನೆ, ನಿಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯ ಮುಖಂಡರು, ಈ ಸಮಾಜವನ್ನು ಚಿಂತಕರು, ವಿಚಾರವಾದಿಗಳಿಗೆ ಮೇಲ್ಮನೆ ಕಳಿಸ್ರಿ, ವಿಧಾನ ಪರಿಷತ್ತಿಗೆ ಕಳಿಸ್ರಿ. ಅಟ್ಲೀಸ್ಟ್ ಆ ಸಮುದಾಯದ ಅವರನ್ನು ಮಾತಾಡ್ತಾರ. ಯಾರಿಗೆ ಕಳಿಸಿದ್ರಿ? ಉದಾಹರಣೆ ಇಲ್ಲ. ಯೂನಿವರ್ಸಿಟಿ ಕುಲಪತಿಗಳಿಲ್ಲ, ಸಿಂಡಿಕೇಟ್ ಮೆಂಬರ್ಗಳು ಮಾಡ್ತಾ ಇಲ್ಲ, ನಿಗಮ ಮಂಡಳಿ ಚೇರ್ಮನ್ಗಳು ಮಾಡ್ತಾ ಇಲ್ಲ, ಎಲ್ಲನೂ ನೀವೇ ಅಂತೀರಿ. ಆದರೆ ಈ ಮೀಸಲಾತಿ ಕೊಟ್ಟದ್ದೇ ದುರಂತನ, ಸಿಕ್ಕಿದ್ದೇ ದುರಂತನ. ಇನ್ನು 3% ನಾವು ಇದ್ದೀವಿ. ಇನ್ನು ಫೇಕ್ ಸರ್ಟಿಫಿಕೇಟ್ 5 ಲಕ್ಷ ಆದಮೇಲೆ ನಮ್ಗೆ ಯಾರಿಗೆ ಸಿಗುತ್ತಾ? ಇದನ್ನು ಯಾರು ಮಾಡಬೇಕು? ಹಾಗಾಗಿ ಇವತ್ತಿನ ಸಭೆ ಅತ್ಯಂತ ಮಹತ್ವದ್ದಾಗ್ಯದ. ಅನೇಕ ವಿಚಾರವಂತರು ಬಂದಿರಿ, ನೀವೆಲ್ಲ ಕಡೆ ನಿಮ್ಮ ಜಿಲ್ಲೆಗೆ ಕೊಡ್ರಿ. ಪಾಪ ಅಲ್ಲಿ ನಮ್ಮ ಚಾಮರಾಜನಗರದಿಂದ ಶ್ರೀನಿವಾಸ್ ಅಂತ ಬಂದಿದ್ದಾನ, ಅವನು ಅಲ್ಲಿ ನೋವು. ಇಲ್ಲಿ ನಾವು ದೇವರಾಜಣ್ಣ ಕಾಟೂರಿಗೆ ಯಾಕೆ ಹೇಳಿದೀವಿ ಅಂದರೆ, ಆ ಭಾಗದಾಗ ಮೈಸೂರು ಭಾಗದಲ್ಲಿ ನಾಯಕ ಪರಿವಾರದಲ್ಲಿ ಏನಿದ್ದೀರಿ ನೀವು ಮೌನ ಯಾಕೆ ವಹಿಸಿದೆ ಅಂದ ಆತ ನೋವು ಹೇಳ್ಕೊಂಡು ನಮಗೂ ಡೂಪ್ಲಿಕೇಟ್ ಅಂತಾರಪ್ಪ ಅಂತ ಹೇಳಿದ. ಅಲ್ಲಿ ಇರ್ತಕ್ಕಂಥ ನೀವು ನಾಯಕರು ನಾಯಕ ಪರಿವಾರದವರು ನಿಜವಾಗಿ ನೀವು ಇದ್ದೀರಲ್ಲ, ನೀವು ಗಟ್ಸಾಗಿ ಧ್ವನಿ ಎತ್ತರಿ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಅಲ್ಲಿ ತಳವಾರ ಸರ್ಟಿಫಿಕೇಟ್ ತೊಗೊಂತಾರೆ ಅವರೆಲ್ಲ ಗಂಗಾ ಮತಸ್ಥರು, ಕೋಲಿ ಕಬ್ಬಲಿಗೆ ಸಮಾಜದವರು. ಅದಕ್ಕೆ ನಾವು ವಿರೋಧಿಸ್ತೀವಿ ಅಂತ ನೀವು ಹೇಳಿದ್ರಪ್ಪ ಅಂದ್ರೆ ನಮಗೆ ದೊಡ್ಡ ಶಕ್ತಿ ಬರುತ್ತೆ. ಮೈಸೂರು ಭಾಗದಿಂದ ದೊಡ್ಡ ಶಕ್ತಿ ಬರುತ್ತೆ ನಮಗೆ. ನಮ್ಮ ಸಮುದಾಯದವರು ಅಲ್ಲಿನೂ ಗುಟ್ಟಾಗ್ತಾ ಇದ್ದಾರಪ್ಪ ಅಂತೇಳಿ ಹಾಗಾಗಿ ಅಲ್ಲಿರ್ತಕ್ಕಂಥ ನಮ್ಮ ಶ್ರೀನಿವಾಸಗ ಚಾಮರಾಜನಗರ ಅಲ್ಲಿರ್ತಕ್ಕಂಥ ಎಲ್ಲರೂ ಗಂಗಾ ಮತಸ್ಥರ ಸರ್ಟಿಫಿಕೇಟ್ ತೊಗೊಂಡು ಇವತ್ತು 590 ನೌಕರು ಪಡ್ಕೊಂಡಿದ್ದಾರೆ. ಅವೆಲ್ಲ ಹುದ್ದೆಗಳು ನಾಯಕ ಸಮಾಜಕ್ಕೆ ಅಥವಾ 50 ಬುಡಕಟ್ಟಿರ್ತಕ್ಕಂಥ ST ಸಮುದಾಯದವ್ರಿಗೆ ಸಿಗ್ತಕ್ಕಂಥ ಹುದ್ದೆಗಳು ಇವತ್ತು ಹೋಗಿದ್ದಾವೆ. ಅವ್ನು 100 ಮಂದಿಗೆ ಚಿಲ್ಲರ ಮೇಲೆ ಕೇಸ್ ಹಾಕಿದ್ದಾನೆ. ಅವ್ನಿಗೆ ಎಷ್ಟು ಧಮಕಿಗಳು? ಈಗ ನಾವು ಅಲ್ಲಿ ನಮ್ಮ ಭಾಗದಾಗ ಯಾದಗಿರಿ ಕಲಬುರಗಿ ಭಾಗದಾಗ ನಾವು ಎದುರಿಸ್ತಕ್ಕಂಥ ತಾಕತ್ತಿದೆ, ಎದುರಿಸ್ತೀವಿ. ಆದರೆ ಅವ್ರಿಗೆ ಏನು ಮಾಡಬೇಕು? ಈಗ ನೀವು ಅಲ್ಲಿ ಶಕ್ತಿ ತುಂಬಬೇಕು. ಹಾಗಾಗಿ ಅಲ್ಲಿ ಅವನು ಯಾರಿಗೂ ಸಹಾಯಕ್ಕೆ ಬರಾಕ್ತಾ ಇರಲಿಲ್ಲ ಅಂಥ ವ್ಯಕ್ತಿಯನ್ನು ನೀವು ಸಪೋರ್ಟ್ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಕಳ್ಳರು ಯಾರು ಸರ್ಟಿಫಿಕೇಟ್ ತೊಗೊಂಡಿದಾರಲ್ಲ ಅವ್ರ ಹೊರಗೆ ಹೋಗ್ತಾರೆ. ನಿಜವಾಗಿ ನಮ್ಮ ಮಕ್ಕಳಿಗೆ ಸಿಗುತ್ತಾ? ಇವತ್ತು ಎಷ್ಟೋ ಮಂದಿಗೆ PhD ಸಿಗ್ತಕ್ಕಂಥದ್ದು ತಪ್ತಾ ಇದೆ. ಮೈಸೂರು ಯೂನಿವರ್ಸಿಟಿದಾಗ ಯಾರ್ಯಾರೋ ಬಂದು ತಗೊಳ್ತಾ ಇದ್ದಾರೆ, ಅದನ್ನು ಪತ್ತಾಚರಿ. ಇವತ್ತು MBBS ಸೀಟ್ ಯಾರ್ಯಾರು ಪಡ್ಕೊಂಡಿದ್ದಾರೆ ಅಂತ ಪತ್ತಾಚರಿ, ಅವಾಗ ಗೊತ್ತಾಗತ್ತೆ. ಎಷ್ಟು ದಿನ ನಾವು ಎಲ್ಲ ಪ್ರತಿಯೊಂದು ನೋಡ್ಬೇಕಂದ್ರೆ ಆಗೋದಿಲ್ಲ. ನಿಮ್ಗೆ ಇಡೀ ರಾಜ್ಯದ ಅದಿದೆ ಅದ ಮಾಹಿತಿ ತಕ್ಕನಿಗೆ ತೊಗೊಂಡ್ರೆ ಯಾರ್ಯಾರು ಎಲ್ಲಿ ಸರ್ಟಿಫಿಕೇಟ್ ತೊಗೊಂಡಾರ ಅಂತ ಹೇಳಿ ಇಲ್ಲೇ ಇದೆ. ಇದರ ಆಧಾರದ ಮೇಲೆ ನಾವೆಲ್ಲ ಸರ್ಟಿಫಿಕೇಟ್ ತೊಗೊಂಡು ಸರ್ಕಾರಕ್ಕೆ ಒಪ್ಪಿಸಿದ್ದೀವಿ. ನೀವು ದಯಮಾಡಿ ಈ ಸಭೆಯ ಮಹತ್ವ ಅಂತ ತಿಳ್ಕೊಂಡು ನೆಕ್ಸ್ಟ್ ನಮಗೆ ಇವ್ರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ.
ನೀನೇ ಹಣ ಘೋಷಣೆ ಮಾಡು ಅಂತೇಳಿ. ಈಗ ಒಂದನೇ ಸಲಕ್ಕೆ ನಾನು ರಾಜ್ಯದಾಗ ಹೋರಾಟ ಮಾಡಲಿಕ್ಕೆ ಘೋಷಣೆ ಮಾಡಿದರೆ ಅದು ಜನ ಸೇರ್ತಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇಡೀ ಇದನ್ನು ಮತ್ತೊಂದು ಸಲ ಸಭೆಗೆ ಇಡೀ ಜಿಲ್ಲೆಗೆ ಒಂದು ಸಂದೇಶ ಕರಪತ್ರಗಳನ್ನು ಕಳಿಸಿ ಜಿಲ್ಲೆಗೆ ಸಭೆಗೆ ಮುಟ್ಟಿಸಿ ಅವ್ರು ಆ ಜಿಲ್ಲೆಗೆ ಅಲ್ಲಿ ಮುಖಂಡರಿಗೆ ಮುಟ್ಟಿಸಿ ನಂತರ ಮತ್ತೊಂದು ಸಲ ಸಭೆ ಕರೆದು ಒಂದು ಬಹಳ ದೊಡ್ಡ ಹೋರಾಟ ಏನು 2019ರಲ್ಲಿ ಹೋರಾಟ ಆಯಿತು. 2019ರಲ್ಲಿ ಏನು ಪಾದಯಾತ್ರೆ ಮುಖಾಂತರ ಹೋರಾಟ ಇತ್ತು. ಇಡೀ ರಾಜ್ಯದಾಗ ಚರಿತ್ರೆಯಲ್ಲಿ ನೋಡ್ತಕ್ಕಂಥ ಹೋರಾಟ ನಾಯಕರದ್ದು ಏನಾದಂತ ತೋರಿಸ್ಬೇಕಾಗಿತ್ತಂದ್ರೆ ಮತ್ತೊಂದು ಹೋರಾಟ ಮಾಡಬೇಕಾಗಿದೆ. ಈ ರಾಜಕಾರಣಿಗಳ ನಂಬಿಕೆ ಮಾಡಬೇಡ್ರಿ, ನಂಬಿಕೆ ಉಳಿದಿಲ್ಲ ಅವರಲ್ಲಿ. ಯಾಕಂದ್ರೆ ಇಷ್ಟು ನೋವುಗಳಾದ್ರೆ ಅವರು ಸ್ಪಂದನೆ ಮಾಡ್ತಾ ಇಲ್ಲ ಅಂದರೆ ಇನ್ನೇನು ಮಾಡ್ಬೇಕು ನಾವು? ಪಾಪ ಅಧಿಕಾರಿಗಳು ಇವರೆಲ್ಲ ನಿವೃತ್ತ ಅಧಿಕಾರಿಗಳು ತಿರುಗಿ ಸುಸ್ತಾಗಿಬಿಟ್ಟಿದ್ದಾರೆ, ಅವ್ರಿಗೂ ಬೇಸರಕ್ಕೆ ಆಗಿಬಿಟ್ಟಾರೆ. ಏನು ಎಷ್ಟು ದಿನ ಅಂತ ಮಂತ್ರಿಗಳಿಗೆ ಸಲಹೆ ನೀಡೋಕ್ಕಾಗತ್ತೆ? ಹಾಗಾಗಿ ನೀವು ದಿಟ್ಟತನದಿಂದ ನಿರ್ಧಾರ ಇವತ್ತು ತಗೊಳಮ್ಮ, ಎಲ್ಲ ಕಡೆ ಸಭೆ ಕಳಮ್ಮ, ಮತ್ತೆ ನೀವು 15 ದಿನ 20 ದಿನದಾಗ ಒಂದು ಸಭೆ ಕರೀರಿ. ಆ ಸಭೆ ಮಾಡಿದ ಮೇಲೆ ಹೋರಾಟ ಅತೀ ಶೀಘ್ರವೇ ಆಗಬೇಕು. ಈಗ ಅಕ್ಕೋರು ಹೇಳಿದ್ರು ಅತಿ ಚಾರಿತ್ರಿಕವಾಗಿ ಹೋರಾಟ ಆಗಬೇಕು, ಭಾಳ ಇದು ತೀಕ್ಷಣ ಮುಟ್ಟಬೇಕಂದ್ರೆ. ಸರ್ಕಾರಕ್ಕೆ ನಾವು ಕೂಗು ಹಾಕ್ಲಿಲ್ಲ ಅಂದ್ರೆ ಕೇಳೋರು ಯಾರಿಲ್ಲ ನಮಗೆ. ಏನು ತಿಳ್ಕೊಂಬಿಟ್ರ ಈ ಸಮಾಜ ರಾಜಕಾರಣಿಗಳ ಕೈಗೊಂಬೆ ಆಗಿರ ಅಂತ ತಿಳ್ಕೊಂಡ್ರೆ. ಯಾರ ಕೈಗೊಂಬೆಗಳಲ್ಲ ಸಮಾಜ, ಯಾರ ಕೈಗೊಂಬೆಗಳಲ್ಲ, ಯಾರ ಅಂಗನೆಯಲ್ಲಿನೂ ಇಲ್ಲ. ನಾವು ಇವತ್ತು ನಾವು ₹1 ದುಡಿಬೇಕಂದ್ರೆ ನಾವು ಕೂಲಿ ಮಾಡಿ ಬದುಕಿದ್ರು ನಮ್ಮ ಬದುಕನ್ನು ನಾವು ಕೂಲಿ ಮಾಡಿ ಬದುಕ್ತೀವಿ, ನಾವು ಬದುಕು ನಡೆಸ್ತೀವಿ. ಯಾವ ರಾಜಕಾರಣಿಗಳು ನಮ್ಗೆ ತಂದಾಕೋದಿಲ್ಲ, ಯಾರೂ ತಂದಾಕೋದಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ನಮ್ಮ ಅನ್ಯಾಯಗಳು, ನಮಗೆ ಹಕ್ಕುಗಳನ್ನು, ನಮ್ಮ ಸಂವಿಧಾನ ಹಕ್ಕುಗಳನ್ನು ಕಳ್ಕೊತಿದ್ವಿ ಅಂದರೆ ನಾವು ಬೀದಿಗೆ ಬರಬೇಕು, ಇಲ್ಲ ದಂಗೆ ಆಗಬೇಕು. ಯಾವಾಗ ದಂಗೆ ಆಗುತ್ತವ ಈ ದೇಶದಲ್ಲಿ ಅನೇಕ ಚರಿತ್ರೆಗಳನ್ನು ನೋಡ್ರಿ, ಯಾವಾಗ ದಂಗೆ ಆಗ್ಯಾವ ಅವಾಗ ಬದಲಾವಣೆ ಆಗಿದೆ. ಹಾಗಾಗಿ ನಾವು ದಂಗೆ ಮಾಡಲೇಬೇಕು. ದಂಗೆ ನಾವು ಸುಮ್ ಕೂತ್ಕೊಂಡ್ರೆ ನಮಗೆ ಯಾರು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತ ಒಳ ಮೀಸಲಾತಿಯನ್ನು ಜಗಳ ಹಚ್ಚಿದ್ರು ಯಾರು? ಇವರು ತಾನೆ. ನಾವು ಮೀಸಲಾತಿ ಹೆಚ್ಚಳ ಮಾಡ್ಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡಿವಿ, ಅವರೆಲ್ಲ ಕೈ ಜೋಡಿಸಿ ಇವತ್ತು ಹಂಚಿಕೆ ಆಗಿತ್ತು. ಮತ್ತೆ ಗೊಂದಲ ಹಚ್ಚಿ ಸೃಷ್ಟಿ ಮಾಡಿದ್ರು, ಮತ್ತೆ ಅಣ್ಣ ತಮ್ಮರಿಗೆ ಬೆಂಕಿ ಹಚ್ಚಿ ಒಬ್ರಿಗೊಬ್ರು ಕಾಣಲಾರ್ದಂಗೆ ಮಾಡಿದ್ರು. ನಮಗೂ ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಈಗ ನಮಗೂ ಒಳ ಮೀಸಲಾತಿ ಕೇಳಕ್ಕೆ ಹಚ್ಚಿದಾರ, ಬೇರೆ ಎಲ್ಲ ಫೇಕ್ ಸರ್ಟಿಫಿಕೇಟ್ ತೊಗೊಂಡ್ರೆ ಒಂದು ಗುಂಪಿಗೆ ಹಾಕಿಬಿಡ್ತಾರೆ. ಆಮೇಲೆ ಈ ನಾಯಕರದೊಂದು ಭಾಳ ಸೊಕ್ಕ ಇದೆ, ಮಕ್ಕಳಿಗೆ ಎಲ್ಲದಕ್ಕೆ ಗೆತ್ತಾರೆ, ಜಡ್ಪಿದಾಗ ಗೆತ್ತಾರೆ, ಟಿಪಿದಾಗ ಗೆತ್ತಾರೆ, ಆಮೇಲೆ MLA ಗೆತ್ತಾರೆ, MP ಗೆತ್ತಾರೆ. ಇವ್ರು ಯಾಕೆ ಮಾಡಬಾರ್ದು ಅಂತೇಳಿ ಇವತ್ತು ಮಾಡ್ಲಿಕ್ಕೆ ಮತ್ತೆ ಮಾಡ್ತಾರೆ. ನಾವು ಉಳಿಸ್ಕೋಬೇಕಾದ್ರೆ ಒಗ್ಗಟ್ಟು ಆಗಲೇಬೇಕು. ಆ ಸಂಘಟನೆದವ್ರು ಕರೆದ್ರೆ ನಾವು ಯಾಕೆ ಹೋಗ್ಬೇಕು, ಈ ಸಂಘಟನೆದವ್ರು ಕರೆದಾರ ಅವ್ರ ಮೇಲೆ ನಮ್ಮವ್ರು ಅನೇಕ ಮಂದಿ ಸಂಘಟನೆ ಕಟ್ಕೊಂಡವ್ರು ತಪ್ಪು ತಿಳ್ಕೊಬಾರ್ದು. ಈ ರಾಜಕಾರಣಿಗಳ ಕೈಗೊಂಬೆಗಳಾಗಿ ಬಕೆಟ್ಗಳಾಗಿದ್ದಾರೆ. ಯಾರೇ ಸಬ್ಸಿಡಿಗಾಗಿ ನೀವು MLA ಪತ್ರಗಳಿಗೆ ನಿಂತ್ಕೊಂಡ್ರೆ ಈ ಸಮುದಾಯದ ನೋವುಗಳಿಗೆ ಕೇಳೋರು ಯಾರಾಗಾದ್ರೆ? ನೈಜ ಸಂಘಟನೆ ಮಾಡ್ತಕ್ಕಂಥವ್ರಿಗೆ ಶಕ್ತಿ ತುಂಬಬೇಕಾಗಿದೆ. ಹಾಗಾಗಿ ನೀವು ಇನ್ನೊಂದು ಸಲ ನಮ್ಮವ್ರು ಕೂಡ ಚರ್ಚೆ ಮಾಡಿ ಒಂದು ಇಡೀ ರಾಜ್ಯಕ್ಕೆ ಎಲ್ಲ ಜಿಲ್ಲೆಗಳಿಗೆ ಒಂದು ಸಭೆ ಸೂಚನೆ, ಮತ್ತೊಂದು ಮನವಿ ಪತ್ರವನ್ನು ಕೊಡೋಣ. ಎಲ್ಲರಿಗೆ ಒಂದು ಕರಪತ್ರ ಪ್ರಿಂಟ್ ಹಾಕಿ ಮತ್ತೆ ಸಭೆ ಕರೆದು ಅಂತಿಮವಾಗಿ ಇದೇ ಒಂದು ತಿಂಗಳೊಳಗಡೆ ಮತ್ತೆ ದೊಡ್ಡ ಮಟ್ಟದ ಹೋರಾಟವನ್ನು ರೂಪಿಸ್ತಕ್ಕಂಥ ಕೆಲಸ ಮಾಡಮಂತಕ್ಕಂಥ ಹೇಳಿ ಇಲ್ಲಿವರೆಗೆ ನನಗೆ ಸುದೀರ್ಘವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಸಂಘಟನೆಗಾರರಿಗೆ, ಹೋರಾಟಗಾರರಿಗೆ, ಹಿರಿಯ ಚಿಂತಕರು, ವಿಚಾರವಾದಿಗಳಿಗೆ ವಂದಿಸಿ ಮತ್ತೊಂದು ಸಲ ಮಾತಾಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ವಾಲ್ಮೀಕಿ.